ನನ್ನಲ್ಲೇ ಒಂಥರ ಆಸೆಗಳು ಬೇರೆ ಬೇರೆ ಥರ ಇತ್ತು. ಕನ್ನಡಿ ಮುಂದೆ ನಿಂತ್ಕೊಂಡು ಸ್ಟಿಕ್ಕರ್ ಹಿಡ್ಕೊಂಡು ಹೇಗಿರ್ತೀನಿ, ಹುಡುಗಿ ಥರ ಸೀರೆ ಉಟ್ಕೊಂಡು ಹೇಗಿರ್ತೀನಿ, ಆ ಥರ ಎಲ್ಲ ಯೋಚನೆಗಳು ತಲೆ ಬರ್ತಾಯಿತ್ತು. ಗೊತ್ತಿಲ್ಲ, ಬಟ್ ನಾನು ನಡೆಯೋದು, ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಲ್ಲ ಹುಡುಗಿಗೆ ಹೋಲ್ತಾದ್ರಿಂದ ಸುತ್ತಲಿನ ಪರಿಸರ ನನಗೆ ಒಂಥರ ಚುಚ್ಚಿ ಹೇಳ್ತಾಯಿದ್ರು, ನೀವು ಹುಡುಗಿ ಥರ ಮಾಡ್ತೀಯಾ, ನೀವು ಹುಡುಗಿ ಥರ ಮಾಡ್ತೀಯಾ, ಹಾಗೆ ಹೀಗೆ ಅಂತ. ಸೊ ನನ್ನಲ್ಲಿದ್ದ ಗುಣ ನನಗೆ ಅದು ಎಲ್ಲ ಹುಡುಗಿಲ್ಲ ನೋಡಿ, ನಾನು ಹುಡುಗನ ನೋಡ್ತಾ ಇದ್ದೆ. ಜೊತೆಲಿರೋ ಕೆಲ್ಸಕ್ಕೆ ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದೆ. ಸೊ ಅಲ್ಲಿ ಅವನು ಮುತ್ಕೊಡೋ ಬರೋದು, ತಬ್ಕೊಳ್ಳೋ ಬರೋದು, ಹಗ್ಗಿಂಗ್ ಮಾಡೋಕ್ಕೆ ಬರೋದು, ಈ ಥರ ಎಲ್ಲ ಮಾಡಿದಾಗ ನನಗೆ ಒಂಥರ ಇದಾಗ್ತಾಯಿತ್ತು. ಸೊ ಅದ್ರಿಂದ ನನಗೂ ಇಷ್ಟ ಆಗ್ತಾಯಿತ್ತು. ಹಾಗೆ ನನ್ನ ಮನಸ್ಸಲ್ಲಿ ಬಂದು ಫಸ್ಟು ಇಷ್ಟ ಆಗಿದ್ದು ಅಂತಂದರೆ ಹೃತಿಕ್ ರೋಷನ್ ಹೇಳಿದ್ನಲ್ಲ, ಆವಾಗಿಂದನೂ ನಾನು ಈ ಹುಡುಗಿನೇ ಅಂತ ಫೀಲಿಂಗೆಲ್ಲ ಇದೆ, ಹುಡುಗಿನೇ ನಾನು ಅಂತ ಅಂದ್ಕೊಂಡು. ಮೈಂಡ್ ಮೆಚ್ಯೂರ್ಡ್ ಆಗ್ತಾ 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 ನನ್ನ ಫೀಲಿಂಗ್ಸ್ ಏನು ಸೆಕ್ಷುವಲ್ ಅಟ್ರಾಕ್ಷನ್ ಅಂತ ಏನು ಬರುತ್ತೆ ಅದು ಜಾಸ್ತಿ ಹುಡುಗರ ಮೇಲೆ ನಂಗೆ ಅಟ್ರಾಕ್ಷನ್ ಆಗ್ತಾ ಇತ್ತು. ಐ ಥಿಂಕ್ ಸೆವೆಂತ್ ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಹೋದಾಗ ಜಾಸ್ತಿ ಹುಡುಗರ ಮೇಲೆ ಅಟ್ರಾಕ್ಷನ್ ಆಗ್ತಾ ಇತ್ತು. ಮತ್ತು ಸಿನಿಮಾಗಳಲ್ಲಿ ತುಂಬ ಹ್ಯಾಂಡ್ಸಮ್ ಹೀರೋಗಳು ನೋಡಿದ್ರೆ ಅವಾಗ ನಂಗೆ ಈ ಥರ ಅಟ್ರಾಕ್ಷನ್ ಸೆಕ್ಷುವಲಿ ಅಟ್ರಾಕ್ಷನ್ ಆಗ್ತಾ ಇತ್ತು ಅಂತ ಆ ಥರ. ಹ್ಯಾಂಡ್ಸಮ್ ಆಗಿರಬೇಕು, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿರಬೇಕು, ಬಾಡಿ ಎಲ್ಲ ಚೆನ್ನಾಗಿರಬೇಕು, ದೇಹದೆಲ್ಲ ರೋಮ ಇರಬೇಕು, ಮೀಸೆ ದಪ್ಪಕ್ಕಿರಬೇಕು, ನೋಡೋಕೆ ಸೆಕ್ಸೇ ಕಾಣಿಸ್ಬೇಕು, ಒಂದು ಹುಡುಗಿ ನೋಡಿದ್ರೆ ಅವನು ಅನುಭವಿಸ್ಬೇಕು ಅಂತ ಆಸೆ ಆಗಬೇಕು, ಆ ಥರದ ಹುಡುಗನ ಲೈಕ್ ಮಾಡ್ತೀನಿ. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಅಂದರೆ ನನ್ನ ಬಾಡಿ ಈ ಥರ ಇದೆ, ನಾನು ಹುಡುಗ ಆಗಿದ್ದೀನಿ, ಬಟ್ ನನ್ನ ಫೀಲಿಂಗ್ ಮಾತ್ರ ಈ ಥರ ಅದಂತ ತುಂಬ ಡಿಪ್ರೆಷನ್ ಮತ್ತು ತುಂಬ ಕನ್ಫ್ಯೂಷನಲ್ಲಿದೆ. ಯಾಕೆ ಈ ಥರ ನನ್ನ ಬಾಡಿ ಚೇಂಜ್ ಮಾಡ್ಕೋಬೇಕು ಹೇಗೆ ನನಗೆ ಆಗೆಲ್ಲ ಗೊತ್ತಿರಲಿಲ್ಲ, ಕ್ಯಾಸ್ಟ್ರೇಷನ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಮತ್ತು ಎಲ್ಲಿ ಹೋಗೋದು ಈ ಥರ ಚೇಂಜ್ ಆಗೋದಕ್ಕೆ ಅಂತ ತುಂಬ ಕನ್ಫ್ಯೂಷನಲ್ಲಿದ್ದೆ. ನನ್ನ ದೇಹ ಸಣ್ಣಕ್ಕಿರಬೇಕು, ಮತ್ತು ಇದೆಲ್ಲ ಮುಂದೆಗಡೆ ಇದೆಲ್ಲ ಚೆನ್ನಾಗಿರಬೇಕು. ಇದು ಆಪರೇಷನ್ ಆದಮೇಲೆ ಬರುತ್ತೆ, ಆಪರೇಷನ್ ಎಲ್ಲ ಆದಮೇಲೆ ಇದೇನೇ ಬರುತ್ತೆ. ಒಬ್ರಿಗೆ ಅವ್ರ ದೇಹದಲ್ಲಿ ಏನೇನು ಹಾರ್ಮೋನ್ಸ್ ಜಾಸ್ತಿ ಕಡಿಮೆ ಇರುತ್ತಲ್ವ, ಈಗ ಒಬ್ರಿಗೆ ವೀಟ್ ಒಬ್ರಿಗೆ ಕೋಲ್ಡ್ ಇರುತ್ತಲ್ವಾ, ಆ ಥರ ನಮ್ಮ ದೇಹದಿದ್ದಂಗೆ ಒಬ್ರಿಗೆ ಬರುತ್ತೆ, ಒಬ್ರು ಇಂಜೆಕ್ಷನ್ ತೊಗೊಂಡೇ ಬರುತ್ತೆ, ಆ ಥರ. ಈಗ ನನಗೆ ಸ್ವಲ್ಪ ಬಂದಿದೆ ಅದು. ಸೊ ನಾನು ಕಮ್ಯುನಿಟಿ ಬಂದಾಗ ನಾನು ಯೋಚನೆ ಮಾಡಿದ್ದು ಏನಂದರೆ ಬರೀ ನನ್ನ ಬಾಡಿ ಚೇಂಜ್ ಮಾಡ್ಕೋಬೇಕು ಅಂತ ಬಂದಿದ್ದು. ಬಟ್ ಆಮೇಲೆ ಬಾಡಿ ಚೇಂಜ್ ಮಾಡ್ಕೋಬೇಕಂದ್ರೆ ಸುಮಾರು ಹಣ ಖರ್ಚಾಗುತ್ತೆ. ಅದನ್ನು ಅಡ್ಜಸ್ಟ್ ಮಾಡೋಕ್ಕೆ ಬೇರೆ ದಾರಿನೇ ಇಲ್ಲ. ಸೆಕ್ಸ್ ವರ್ಕ್ ಬಿಟ್ಟರೆ ಈ ಕಮ್ಯುನಿಟಿನಲ್ಲಿ ಸೆಕ್ಸ್ ವರ್ಕ್ ಬೆಗ್ಗಿಂಗ್ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸೊ ಹಾಗಾಗಿ ಸೆಕ್ಸ್ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಸ್ವಲ್ಪ ಹಣ ಸೇವ್ ಮಾಡಿಕೊಂಡು ಆಮೇಲೆ ಕ್ಯಾಸ್ಟ್ರೇಷನ್ ಮಾಡಿಸ್ಕೊಂಡು ಇವಾಗ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ಮತ್ತು ಆಪ್ರೇಷನ್ ಆಗಿದೆ. ಸೊ ಹೆಂಗಸ್ತರ ಇದ್ದೀನಿ. ನಾನು ಕನ್ನಡ ಮನೆ ಹೋಗಿ ನಿಂತ್ಕೊಂಡ ತಕ್ಷಣ ನನಗೆ ಹುಡುಗಿ ಥರ ನಾನು ಕಾಣ್ತೀನಿ. 18 years, ನನಗೆ 25 years ಒಳಗಡೆ ನನಗೆ ಮಾಮೂಲಿ ಜೆಂಟ್ಸ್ಗೆ ಆ ಥರ ಬರುತ್ತೆ, ರೋಮನೇ ಆಗಲಿ ಇದೆಲ್ಲ ಬರುತ್ತೆ. ಅದು ಬಂದಾಗ ಅದೆಲ್ಲ ಕಿತ್ಬಿಟ್ಟು ಅದು ಫೇಸೆಲ್ಲ ಹಾಳು ಮಾಡಿಕೊಂಡು ನೋಡೋರ ಕಣ್ಣಿಗೆ ಅದು ಕಾಣಿಸುತ್ತೆ, ಈ ಥರ ಇದೆ ಇವ್ರಿಗೂ ಬರುತ್ತೆ ಅನಿಸುತ್ತೆ. ಬಟ್ ಈ ಏಜಲ್ಲಿ ನನಗೆ ಅದು ಬದಲಾವಣೆ ಮಾಡಿಸ್ಕೊಂಡ್ರೆ ನಾನು ಇನ್ನೂ ಚೆನ್ನಾಗಿ ಆಗ್ಬೋದೇನೋ, ಹುಡುಗಿನೇ ಅಂತ ಪ್ರೂವ್ ಮಾಡ್ಬೋದು. ಒಂದೆಲ್ಲ ಒಂದು ಕಡೆ ಹೋದರೆ ಇದು ನೋಡೋದು ಫೇಸ್ ಕಟ್ನ, ದೇಹ ಅಲ್ಲ, ಫೇಸ್ ಕಟ್ ನೋಡ್ತಾರೆ. ಫೇಸ್ ಕಟ್ಟಲ್ಲಿ ನೋಡಿಬಿಟ್ಟು ಇವ್ರಿಗೇನಿಲ್ಲ, ಇದು ನೈಸ್ಗೆ ಇದೆಯಲ್ಲ ಸ್ಕಿನ್ ಎಲ್ಲ ಅಂತ ಅವರು ನೋಡ್ತಾರಲ್ವಾ. ಹಾಗೆ ನೋಡಿದಾಗ ಒಂದು ಹುಡುಗಿ ಥರ ನೋಡಲಿ ಅನ್ನೋ ಭಾವನೆಯಲ್ಲಿ ಬೇಗನೆ ಈ ಥರ ಮಾಡ್ಕೋಬೇಕು, ಹುಡುಗಿ ಆಗಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಗನೆ ಈ ಏಜಲ್ಲಿ ಮಾಡಿಸ್ಕೊಂಡು ಒಳ್ಳೇದು ಅನಿಸು, ಅದಕ್ಕೆ ಮಾಡಿಸ್ಕೊಂಡೆ. ಆಪ್ರೇಷನ್ದಾಗ ಬೆಂಡಿಂಗೇಷನ್ ಕೊಡ್ತಾರೆ. ಸೊ ಅದು 2 hour ಬೆಂಡ್ ನೋವಿರೋದಿಲ್ಲ. ಆದಮೇಲೆ ತುಂಬ ನೋವು ಬರುತ್ತೆ. ಅಂದರೆ ಬೇಗ ಕಳಿಸ್ತಾರೆ, 3 ದಿವಸಲೆಲ್ಲ ಮನೆ ಕಳಿಸ್ತಾರೆ. ಸ್ವಲ್ಪ ನಡೆಯೋಕ್ಕೆ ಹಿಂಸೆ ಆಗುತ್ತೆ. ಆಮೇಲೆ ಮನೆ ಬಂದಮೇಲೆ ಸ್ವಲ್ಪ ಶಾಸ್ತ್ರ ಅಂತದೆ ನಮ್ಮಲ್ಲಿ. ಗಂಡಸ್ರ ಮುಖ ನೋಡಬಾರ್ದು, ಹೊರಗಡೆ ಎಲ್ಲೂ ಹೋಗಬಾರ್ದು, ಕನ್ನಡಿ ನೋಡಬಾರ್ದು, ದೇವ್ರ ಫೋಟೋಗಳು ನೋಡಬಾರ್ದು. ಕನ್ನಡಿ ನೋಡಬೇಕಾದ್ರೆ ಮೇಕಪ್ ಮಾಡ್ಕೊಬಾರ್ದು, ಇಲ್ಲ ಕೂದಲು ಬರುತ್ತೆ ಅದನ್ನು ಕೀಳಬಾರ್ದು. 40 ದಿವಸ ನ್ಯಾಚುರಲಾಗಿ ಇರಬೇಕು, ಪಥ್ಯ ಹೇಗಿಟ್ಟಿರ್ತಾರೋ ಹಾಗೆ. ಬಿಸಿ ನೀರು ಇರ್ತೈತೆ, ಕುದಿಯೋ ನೀರು, ಅದರಲ್ಲಿ 11 ದಿವಸಕ್ಕೊಂದು ಶಾಸ್ತ್ರ ಮಾಡ್ತಾರೆ. 11 ದಿವಸಕ್ಕೊಂದ್ಸಲ, 21 ದಿವಸಕ್ಕೊಂದ್ಸಲ, 31 ದಿವಸಕ್ಕೊಂದ್ಸಲ, ಲಾಸ್ಟ್ 41 ದಿವಸಕ್ಕೊಂದ್ಸಲ. ಆ ಥರ ಅರ್ಶಿನ ಹಚ್ಬಿಟ್ಟು ಮೈಗೆಲ್ಲನೂ ಬಿಸಿ ಡೈಲಿ ಬಿಸಿ ತೊಗೊತಾ ಇರಬೇಕು ನೀರು. 11 ದಿವಸಕ್ಕೊಂದ್ಸಲ ಎಲ್ಲರೂ ವೀಳ್ಯದೆಲೆ ಕೊಟ್ಟು ಬಾಳೆಹಣ್ಣು ಕೊಟ್ಟು ಎಲ್ಲರೂ ಬರ್ತಾರೆ. ಅರ್ಶಿನ ಕುಂಕುಮ ತಗೊಳ್ಳೋದಿಲ್ಲ, ಕೊಟ್ಬಿಟ್ಟು ಅರ್ಶಿನ ಎಲ್ಲ ಮೈಗೆಲ್ಲ ಹಚ್ಚಿ ಮುಖ ಎಲ್ಲ ಹಚ್ಚಿ ಅವರೇ ಸ್ನಾನ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ನಿದ್ದೆ ಮಾಡಬಾರ್ದು, ಅವತ್ತು ಬಿಸಿಲೆಲ್ಲ ಕೂತ್ಕೊಂಡಿರ್ಬೇಕು. ಮೈಗೆ ಜಾಸ್ತಿ ಹೀಟ್ ಆಗುವಂಥ ಪದಾರ್ಥಗಳನ್ನ ತಿನ್ನೋಕೆ ಕೊಡ್ತಾರೆ. ಆಮೇಲೆ 41 ದಿವಸಕ್ಕೆ ಜಲ್ಸ ಅಂತ ಮಾಡ್ತಾರೆ, ತುಂಬ ಗ್ರ್ಯಾಂಡ್ ಮಾಡ್ತಾರೆ. ಆವತ್ತು ಮೊಗ್ಗಿನ ಜಡೆ ಹಾಕಿ ಇದೆಲ್ಲ ತೆಗೆದು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಅದ್ರ ಬಗ್ಗೆ ಎಲ್ಲರಿಗೂ ಕರೆದು, ಊರಲ್ಲಿರೋರೆಲ್ಲ ಕರೆದು ಊಟ ಎಲ್ಲ ಹಾಕಿ ಸೆಕ್ಸ್ ವರ್ಕ್ ಮಾಡಬೇಕು. ತುಂಬ ಜನಗಳು ಬರ್ತಾರೆ. ಬಟ್ ಸೆಕ್ಸ್ ಮಾಡ್ಬೇಕಾದ್ರೆ ಅವ್ರ ಬಿಹೇವಿಯರ್ ಗೊತ್ತಾಗುತ್ತೆ. ಒಬ್ಬೊಬ್ಬರು ತುಂಬ ಹಗ್ಗಿಂಗು, ಕಚ್ಚೋದು, ಪರ್ಚೋದು ಮಾಡ್ತಾರೆ.
ಒಂಥರ ಇಷ್ಟ ಆಗದೇ ಇರೋ ರೀತಿಲಿ ಭೃಗು ಥರ ನೋಡ್ಕೊಂಡ್ರೆ ಸ್ಮೂತಾಗಿ ಮಾಡೋದು, ಇಲ್ಲಾಂದರೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವೇ ಮಾಡಿ ಅಂದ್ಬಿಟ್ಟು ಹೇಳೋರು ತುಂಬ ಥರದ ಜನ ಬರ್ತಾರೆ. ಏನೋ ಎಲ್ಲನೂ ತೊಗೊಬೇಕಲ್ಲ ಹೊರಗಡೆ ಹೋದ್ಮೇಲೆ. ನಾನು ಹೆಣ್ಣಾಗಬೇಕು ಅಂತ ನಮ್ಮ ಮನೆ, ನಮ್ಮ ರಿಲೇಷನ್ಶಿಪ್ ಎಲ್ಲ ಕಟ್ ಮಾಡಿಕೊಂಡು ಫ್ರೆಂಡ್ ಸರ್ಕಲ್ ಎಲ್ಲ ಬಿಟ್ಟು ರಿಲೇಟಿವ್ಸ್ನೆಲ್ಲ ಬಿಟ್ಟು ಈ ಕಮ್ಯುನಿಟಿಗೆ ಬಂದು ನನ್ನ ದೇಹನ ನನ್ನ ಬಾಡಿ ಚೇಂಜ್ ಮಾಡ್ಕೊಂಡ್ರು ಸಮಾಜ ನಮ್ಮನ್ನು ಅಕ್ಸೆಪ್ಟ್ ಮಾಡಿಲ್ಲ ಮಹಿಳೆಯರಂತ, ಫಿಮೇಲ್ ಅಂತ. ಅದರಿಂದ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಸುಮಾರು ಜನ ಕರಿತಾ ಇರ್ತಾರೆ, ನೀವು ಹೇಳ್ದಂಗೆ ಹಿಜ್ರಾ, ಕೋಜಾ, 9, ಚಕ್ಕ ಈ ಥರ ಹೆಸರುಗಳನ್ನೆಲ್ಲ ಇಟ್ಟು ಕರೀತಾರೆ. ಸಮ್ಟೈಮ್ ಬೇಜಾರಾಗುತ್ತೆ. ಆದರೆ ನನಗೆ ತೃಪ್ತಿ ಇದೆ, ನಾನು ಈ ಥರ ಇರೋದು, ನಾನು ಈ ಥರ ದೇಹ ಬದಲಾವಣೆ ಮಾಡ್ಕೊಂಡಿರೋದು ನಂಗೆ ತೃಪ್ತಿ ಇದೆ. ಏನಂದರೆ ನನ್ನ ಯೋಚನೆ ಏನು ಅಂದರೆ ಸಮಾಜಕ್ಕೆ ಒಪ್ಪಿಸ್ಬೇಕು. ನಾವು ಮಹಿಳೆಯರಂತ ಹೇಗೆ ಒಂದು ಮಹಿಳೆಗೆ ಯಾವ ಥರ ಗೌರವ ಕೊಡ್ತಾರೋ ಆ ಥರ ನಮಗೂ ಕೊಡಬೇಕು, ಆ ಥರ ಸಮಾಜ ಒಪ್ಕೋಬೇಕು, ಜನರು ಒಪ್ಕೋಬೇಕು ಅಂತ ಇಷ್ಟಪಡ್ತೀನಿ.